ಪೂಜೆ ಮಾಡ್ತಾರೆ, ಕೆಲಸ ಆಗುತ್ತೆ. ಈಗಾಗಲೇ ಸಾಕಷ್ಟು ವಿವರವಾಗಿ ನಮ್ಮ ಗುರುಗಳಾದಂಥ ವೇಣುಗೋಪಾಲ್ ಅವರು ನಿಮಗೆ ಎಲ್ಲವನ್ನೂ ತಿಳಿಸಿದ್ದಾರೆ. ಗುರುಪೂರ್ಣಿಮೆ ಗುರುಗಳಂತೆಲ್ಲ ನಾನಾ ಥರವಾದ ಗುರುಗಳಿರ್ತಾರೆ. ಒಬ್ಬರು ನಮ್ಮ ಜೀವನವನ್ನು ಹೇಗೆ ನಡೆಸ್ಕೋಬೇಕು ಅಂತ ಹೇಳುವಂಥ ಗುರುಗಳಿರ್ತಾರೆ. ಕಲಿಕೆ ಗುರುಗಳು, ನಮ್ಮ ಸ್ಕೂಲಲ್ಲಿ ಪಾಠ ಹೇಳೋರು ಅದೆಲ್ಲ ಇರ್ತಾರೆ ಗುರುಗಳು. ಹಾಗೆಯೇ ಧಾರ್ಮಿಕ ಗುರುಗಳು ಇರ್ತಾರೆ, ಯೋಗದ ಗುರುಗಳು ಇರ್ತಾರೆ. ಎಲ್ಲ ಗುರುಗಳು ನಮಗೆ ಆ ಒಂದು ದಾರಿಯನ್ನು ತೋರಿಸ್ತಾರೆ, ಗುರಿಯನ್ನು ತಲುಪಿಸುವಂಥವರೇ ಗುರುಗಳು. ಸೊ ಆ ಗುರುಗಳಿಗೆ ನಾವು ವಂದನೆ ಸಲ್ಲಿಸುವಂಥ ದಿನ ಇವತ್ತು. ಅದರಲ್ಲೂ ವ್ಯಾಸ ಪೂರ್ಣಿಮಾ, ವ್ಯಾಸರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ, ಮತ್ತೆ ನಾನು ಅದನ್ನೇ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ವ್ಯಾಸ ಪೂರ್ಣಿಮಾನೇ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಪತಂಜಲಿ ಅವ್ರಿಗೂ ಸಹ ನಾನು ಇವತ್ತು ನಾವು ನೆನೆಸ್ಕೊತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಗುರುಗಳು ನಮ್ಮ ಯೋಗಕ್ಕೆ ನಮಗೆ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವೆಲ್ಲ ಈ ಥರ ಒಂದು ಕಲಿಕೆಗೆ ಸಹಾಯ ಮಾಡಿರ್ತಕ್ಕಂಥವ್ರು ಗುರುಗಳು ಒಬ್ಬಿದ್ದಾರೆ. ಯಾರು? ಪೂಜ್ಯ ಬಾಬಾ ರಾಮದೇವಜಿ ಅವರು. ಅವ್ರನ್ನ ನೆನೆಸ್ಕೋಬೇಕು ನಾವು. ಸೊ ಅವರಿಂದ ನಾವು ಇವತ್ತಿನ ದಿವಸ ಇಲ್ಲೆಲ್ಲ ಸೇರಿದ್ದೀವಿ. ಇದೆಲ್ಲ ನಾವು ಕಲಿಯೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾವೆಲ್ಲ ಧನ್ಯವಾದಗಳು ಸರಿ. ಎಲ್ಲರಿಗೂ ಎಲ್ಲ ಗುರುಗಳಿಗೂ ಸೇರಿಸ್ಬಿಟ್ಟಿದ್ದೇನೆ ಗುರು ಪೂಜೆಯನ್ನು ಮಾಡೋಣ. ಸೊ ಗುರು ಪೂಜೆ ಮಾಡೋಕ್ಕೆ ಮುಂಚೆ ನಾವು ಇನ್ನೊಂದು ಇದರಲ್ಲಿ ಒಂದು ವಾರ್ಷಿಕೋತ್ಸವ ಅಂತಲೂ ಮಾಡ್ಕೊತಾ ಇದ್ದೀವಿ. ಏನಂತ ಹೇಳಿದ್ರೆ ಗುರುಪೂರ್ಣಿಮಾ ದಿವಸ ನಾವು ಶುರು ಮಾಡಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಶುರು ಮಾಡಿದ್ವಿ. ಅಲ್ಲೊಂದು 10 ವರ್ಷ ಮಾಡಿದ್ವಿ, ಇಲ್ಲಿ 2 ವರ್ಷ ಆಯ್ತು. ಅಂದ್ರೆ ಟೋಟಲಿ ನಾವು ಇದನ್ನ 12 ವರ್ಷ ಆಯ್ತು ನಾವು ಶುರು ಮಾಡಿ. ಇದು ಬಹಳಷ್ಟು ಇದು ಏರುಪೇರುಗಳಾಗಿದೆ, ಬಹಳ ಕಷ್ಟಗಳಾಯಿತು. ಒಬ್ಬೊಬ್ಬರೇ ಮಾಡಿದ್ದೀವಿ ಎಷ್ಟೋ ಸಾರಿ ನಾವು. ನಾನು ಸೀತಮ್ಮ ಇಬ್ಬರೇ ಒಂದು ದಿವಸ ಮಾಡ್ತಾ ಇದ್ದೆ. ಈಗ ಯಾರು ಬರ್ತಿರ್ಲಿಲ್ಲ ಅವಾಗ. ಆಮೇಲೆ ಇವಾಗೆಲ್ಲ ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಅನುಕೂಲ ಆಗಿದೆ. ಅದೇ ಒಂದು ದೊಡ್ಡ ಸಂತೋಷ ಏನಂದ್ರೆ ಜನ ಬರ್ತಿರಲ್ವ, ಬಂದು ಈ ಒಂದು ಸಾಧನೆ ಮಾಡ್ತಾ ಇದ್ದೀರಾ. ನಮಗೂ ಖುಷಿ, ಇನ್ನೂ ಜಾಸ್ತಿ ಬಂದ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಸೊ ಎಲ್ಲರೂ ಇದ್ರ ಭಾಗ್ಯ ಪಡಿಬೇಕು, ಇದ್ರ ಅನುಕೂಲ ಪಡಿಬೇಕು. ಸೊ ಹಾಗಾಗಿ ಇವತ್ತು ನಾವು ಗುರು ಪೂಜೆಯನ್ನ ಮಾಡೋಣ. ಅದ್ರ ಜೊತೆಗೆ ಫಸ್ಟ್ ನಾವು ಒಂದು ಸತ್ಸಂಗ ಮಾಡೋಣ. ಒಂದು ಅರ್ಧ ಗಂಟೆ ಸಮಯ ಕಡಿಮೆ ಇದೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಸತ್ಸಂಗ ಮಾಡೋಣ. ಭಜನ್ಸ್ ಹೇಳೋಣ. ಭಜನ್ಸ್ ಆದ್ಮೇಲೆ ನಾವು ಪೂಜೆ ಮಾಡಿಬಿಟ್ಟು ಪ್ರಸಾದ ತಗೊಳ್ಳೋಣ. ಓಕೆ, ಜೈ ಗುರುದೇವ್.